ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ರಕ್ಷಿತಾ ವರ್ಸಸ್ ಕಾವ್ಯ ನಡುವೆ ಜಗಳ ನಡೀತಿದೆ ಅಂಡ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಈ ಒಂದು ನಾಮಿನೇಷನ್ ಪ್ರಕ್ರಿಯೆ ನಿಮ್ಗೆ ಆಲ್ರೆಡಿ ಲಾಸ್ಟ್ ಸೀಸನ್ ಅಲ್ಲಿ ನೋಡಿರ್ತೀರಾ. ಸೇಮ್ ಆಸ್ ಇಟ್ ಈಸ್ ನಾಮಿನೇಷನ್ ಪ್ರಕ್ರಿಯೆ ನಡೀತಿದೆ. ಅದೇನು ಅಂತ ತಿಳಿಸ್ಕೊಡ್ತೀವಿ ಬನ್ನಿ. ಅಂಡ್ ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂಡ್ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ. ಈಗ ಈ ಪ್ರೋಮೋ ರಿವ್ಯೂ ಮಾಡ್ಕೊಳ್ಳೋಣ. ಸೊ ಗೈಸ್ ದಯವಿಟ್ಟು ಎರಡು ವಿಡಿಯೋನ ಸ್ಕಿಪ್ ಮಾಡ್ಕೋಬೇಡಿ, ಸಕ್ಕತ್ ಇಂಟ್ರೆಸ್ಟಿಂಗ್ ಆಗಿರೋ ಪ್ರೋಮೋ ಇದೆ ಆಕ್ಚುಲಿ. ಸೊ ಇವಾಗ ನಾಮಿನೇಷನ್ ಪ್ರಕ್ರಿಯೆ ಅನ್ನೋದು ಏನ್ ಸ್ಟಾರ್ಟ್ ಆಗಿದೆ. ಆಕ್ಚುಲಿ ಲಾಸ್ಟ್ ಸೀಸನ್ ಅಲ್ಲಿ ಏನೊಂದು ಹಿಂದಿಗೆ ಬೆನ್ನಿಗೆ ಚೂರಿ ಹಾಕುವಂತದ್ದು ಲೈಕ್ ಒಂಥರ ಡ್ರಮ್ ತರ ಲೈಕ್ ಟಾಟಾಸ್ ತರ ಹಿಂದ್ಗಡೆ ಲೈಕ್ ಪ್ಲಾಸ್ಟಿಕ್ ಕಟ್ಟಿರ್ತದೆ, ಲೈಕ್ ಬೆಂಡ್ ಕಟ್ಟಿರ್ತಾರೆ. ಎಲ್ಲರೂ ಬಂದ್ಬಿಟ್ಟು ಲೈಕ್ ನಾಮಿನೇಷನ್ ಕೊಟ್ಬಿಟ್ಟು ಒಂದು ರೀಸನ್ ಕೊಟ್ಬಿಟ್ಟು ಚುಚ್ಚಬೇಕು. ಅಂದ್ರೆ ಲೈಕ್ ಮೇ ಬಿ ಇದು ಲಾಸ್ಟ್ ಅಲ್ಲಿ ಜಾಸ್ತಿ ಯಾರು ಇರ್ತಾರೋ ಅದು ಕನ್ಸಿಡರ್ ಮಾಡಿ ಅವ್ರು ನಾಮಿನೇಟ್ ಆಗ್ತಾರೆ ಅಂತ ಅನ್ಕೊಂತ ಇಲ್ಲಿ ಬಂದು ಎಲ್ಲರೂ ಒಬ್ಬೊಬ್ಬರಿಗೆ ಚುಚ್ತಾ ಇರ್ತಾರೆ ಇಲ್ಲಿ ರೀಸನ್ ಕೊಟ್ಬಿಟ್ಟು. ಎಸ್, ಸೊ ಇಲ್ಲಿ ಆಕ್ಚುಲಿ ಸಕ್ಕತ್ತಾಗಿರೋದು ಏನಪ್ಪಾ ಅಂತಂದ್ರೆ ಇಲ್ಲಿ ಅಶ್ವಿನಿ ಅವರು ಕಾವ್ಯ ಅವ್ರಿಗೆ ಚುಚ್ತಾ ಇರ್ತಾರೆ. ಓಕೆನಾ. ಸೊ ಕಾವ್ಯ ಅವ್ರು ಸ್ಮೈಲ್ ಮಾಡ್ತಾ ಇರ್ತಾರೆ. ಈ ಕಡೆ ಧ್ರುವಂತ್ ಅವರು ಅಭಿಷೇಕ್ ಚುಚ್ತಾ ಇರ್ತಾರೆ. ಈ ಕಡೆ ರಘು ಅವರು ಗಿಲ್ಲಿ ಚುಚ್ತಾ ಇರ್ತಾರೆ. ಬೆಳಿಗ್ಗೆ ಗಲಾಟೆ ಆಗಿರೋದಲ್ಲ ಆ ಒಂದು ರೀಸನ್ ಅದಕ್ಕೆ ಚುಚ್ತಾ ಇರ್ತಾರೆ ರಘು ಅವರು. ಗಿಲ್ಲಿ ಅವ್ರ ಪಾಪ ಅಯ್ಯೋ ಅಂತ ಇಲ್ಲಿ ನೆಕ್ಸ್ಟ್ ಕಾವ್ಯ ಅವ್ರು ಆಕ್ಚುಲಿ ರಾಶಿಕಾ ಅವರು ಚುಚ್ತಾ ಇದಾರೆ ಒಂದು ಚೂರಿನ. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಮಾಡೋರು ಧ್ರುವಂತ್ ಅವರು ಚುಚ್ತಾ ಇದಾರೆ. ಸೊ ದಟ್ ಇಲ್ಲಿ ನೆಕ್ಸ್ಟ್ ಬರೋದೇ ಇಂಪಾರ್ಟೆಂಟ್ ಯಾರ್ದಪ್ಪ ಅಂತಂದ್ರೆ ಈ ಪ್ರೊಮೋದಲ್ಲಿ ಲೈಕ್ ರಕ್ಷಿತಾ ಟಗರು ಪುಟ್ಟಿ ಅವರು ಕಾವ್ಯ ಅವರು ಕೂತಿರ್ತಾರೆ. ಓಡ್ ಬಂದು ರಪಕ್ ಅಂತ ಚುಚ್ತಾರೆ ಹಿಂದ್ಗಡೆಗೆ. ಸೊ ಸ್ವಿಮ್ಮಿಂಗ್ ಪೂಲ್ ಏರಿಯಾದಲ್ಲಿ ಕೂತಿರ್ತಾರೆ. ಸೊ ದಟ್ ಅಲ್ಲಿ ರೀಸನ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ಕೊಂತಾರೆ ಇಲ್ಲಿ. ಅಂಡ್ ರೀಸನ್ ಏನಪ್ಪಾ ಅಂತಂದ್ರೆ ಈ ಮನೆಯಲ್ಲಿ ಯಾರು ಅತಿ ಹೆಚ್ಚು ವೀಕ್ ಇರ್ತಾರೋ ಅವ್ರನ್ನ ಮನೆಯಿಂದ ಆಚೆ ಕಳಿಸ್ಬೇಕು. ನೀವು ನನಗೆ ನೋಡಿದ್ರೆ ನೀವು ನನಗೆ ಕಾಂಪಿಟೇಟರ್ ಅಂತ ಅನ್ನಿಸ್ತಾನೆ ಇಲ್ಲ, ಅದಕ್ಕೆ ನಾನು ನಿಮ್ನ ಚುಚ್ಚಿ ಆಚೆ ಕಳಿಸ್ಬೇಕು ಅಂತ ಇದೀನಿ ಅಂತ. ವಿನ್ನಿಂಗ್ ಟ್ಯಾಗ್ ತೊಗೊಳಕ್ ಮಾತ್ರ ಅಷ್ಟೇ ನೀವು ಬರ್ತೀರಾ, ಬಟ್ ಅದಕ್ಕೆ ಎಫರ್ಟ್ಸ್ ಏನು ಇರಲ್ಲ ಅಂತ ಇಲ್ಲಿ ರಾಶಿಕಾ ಅವರು ಲೈಕ್ ಒಂದು ರೀಸನ್ ರಕ್ಷಿತ್ ಅವರು ಒಂದು ರೀಸನ್ ಕೊಡ್ತಾರೆ ಇಲ್ಲಿ. ಓಕೆನಾ. ಸೊ ಗೈಸ್ ಅನ್ಸುತ್ತಾ ನಿಮ್ಗೆ ವಿನ್ನಿಂಗ್ ಟ್ಯಾಗ್ ನ ತಗೊಳ್ಳೋದಕ್ಕೋಸ್ಕರ ಎಫರ್ಟ್ಸ್ ಹಾಕದೇ ಇಲ್ವಾ ಕಾವ್ಯ ಅವರು? ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಗೈಸ್ ದಯವಿಟ್ಟು ಒಂದು ರಿಕ್ವೆಸ್ಟ್ ಏನಂತಂದ್ರೆ ವಿಡಿಯೋಸ್ ಗಳನ್ನ ನೋಡ್ತಾ ಇರ್ತೀರಲ್ಲ ದಯವಿಟ್ಟು ಲೈಕ್ ಮಾಡಿ. ಓಕೆನಾ. ಅಂಡ್ ಆದಷ್ಟು ಹೈಪ್ ಮಾಡಿ. ಐ ಥಿಂಕ್ ಇಟ್ ವಿಲ್ ಬಿ ವೆರಿ ಈಸಿ ಟು ಅಂದ್ರೆ ಇನ್ನೂ ವೈರಲ್ ಆಗುತ್ತೆ. ಎಸ್, ಇದರಲ್ಲಿ ತಂದಿಗೆ ತಮಾಷೆ ನೋಡ್ತಾ ಇದ್ದಾರೆ. ಒಟ್ಟಲ್ಲಿ ಬಿಗ್ ಬಾಸ್ ಅವ್ರು ಮಾತ್ರ ಸಖತ್ ಹೈಪ್ ಮಾಡ್ತಾ ಇದ್ದಾರೆ ಗುರು ಈ ವಾರ ಅಂತ. ನಾನು ಕಾಯ್ತಾ ಇದ್ದೀನಿ ಇವತ್ತಿನ ಎಪಿಸೋಡ್ ಯಾವ ರೀತಿ ಇರುತ್ತೆ ಅಂತ. ಬಟ್ ಅದು ಗೊತ್ತಿಲ್ಲ ಇವತ್ತಿನ ಮೇ ಬಿ ಎಲಿಮಿನೇಷನ್ ಲೈಕ್ ನಾಮಿನೇಷನ್ ಪ್ರಕ್ರಿಯೆ ಇವತ್ತು ತೋರಿಸ್ತಾರ ನಾಳೆ ತೋರಿಸ್ತಾರ ಅಂತ. ಬಟ್ ಸ್ಟಿಲ್ ಒಂದು ಕಾಯ್ತಾ ಇದ್ವಿ ಗುರು, ಯಾರಾದ್ರೂ ಹೆಣ್ಮಕ್ಳುಗಳು ರೊಚ್ಚಿಗೆ ಹೇಳ್ಬೇಕು ಅಂತ. ಯಾಕಂದ್ರೆ ಆಲ್ಮೋಸ್ಟ್ ನಾವು ಗಿಲ್ಲಿ ಇವ್ರನ್ನ ನೋಡಿ ಬೇಜಾರಾಗ್ಬಿಟ್ಟಿದೆ ಪ್ರೊಮೋದಲ್ಲಿ. ಬಟ್ ಇವಾಗ ಕಾವ್ಯ ವರ್ಸಸ್ ರಕ್ಷಿತಾ ನಮ್ ಟಗರು ಪುಟ್ಟಿ ಅಂತೂ ಬೆಂಕಿಯ ಕೊಡ್ತಾ ಇದಾರೆ. ಬಟ್ ಈ ಪ್ರೊಮೋದಲ್ಲಿ ರೀಸನ್ಗೆ ಲೈಕ್ ಇಲ್ಲಿ ಕಾವ್ಯ ಏನ್ ಕೊಡ್ತಾರೆ ಅಂತಂದ್ರೆ ನಿನ್ ತರ ಚೀಪ್ ಮೆಂಟಾಲಿಟಿ ಯೂಸ್ ಮಾಡಲ್ಲ ನಾನು, ಲೈಕ್ ಕಾಲೆಲ್ಲ ಹಾಕ್ಬಿಟ್ಟು ತೋರಿಸ್ತಾರೆ ಅಂದ್ರೆ ಇವ್ರು ರಕ್ಷಿತಾ ಶೆಟ್ಟಿ ಅವರು ಅಶ್ವಿನಿ ಮೇಡಮ್ ಗಲಾಟೆ ಆಗಿತ್ತಲ್ಲ. ಅಲ್ಲ ನೀನು ತರ ಸ್ಮಾರ್ಟ್ ಸ್ಟ್ರಾಟಜಿ ಯೂಸ್ ಮಾಡಲ್ಲ ನಾನು, ನಿನ್ ತರ ಚೀಪ್ ವರ್ಕ್ ನಾನು ಯೂಸ್ ಮಾಡಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಆಮೇಲೆ ಕಾಲ ಹತ್ರ ಕೆಳಗಡೆ ಹಾಕಿ ತುಳಿತಾರೆ. ಸೊ ಐ ಥಿಂಕ್ ನೀನ್ ಏನೇ ಹೇಳಿದ್ರು ಅಷ್ಟೇ ಇದ್ರೆ ನೋಡು ನಿನ್ ತರನೇ ನಾನು ಹಿಂಗ್ ಮಾಡ್ತೀನಿ ಅಂತ ಅಂತಾರೆ. ಅಂದ್ರೆ ಅವ್ರು ಹೇಳ್ತಾ ಇರೋದು ಏನಂತಂದ್ರೆ ನೀನು ಲೈಕ್ ಇದೆಲ್ಲ ಕಾಲಕ್ಕೆ ವಸ್ತಿದ್ದಲ್ಲ ಅದೇ ಅಶ್ವಿನಿ ಮೇಡಮ್ ಅವ್ರಿಗೆ ಆತರ ಚೀಪ್ ಇದನ್ನ ಎಫರ್ಟ್ಸ್ ನಾನು ಯೂಸ್ ಮಾಡಲ್ಲ ಅಂತ ಕಾವ್ಯ ಹೇಳ್ತಾರೆ. ಇದಕ್ಕೆ ನಿಮ್ಗೆ ಗೊತ್ತಿರುತ್ತೆ ಅಶ್ವಿನಿ ಮೇಡಮ್ ಅವ್ರಿಗೆ ರಕ್ಷಿತಾ ಶೆಟ್ಟಿ ನೀವು ಕೂಡ ಓಟು ನಾನು ಕಾಲ್ ಸಮಾನ ಅಂತ ಹೇಳಿರ್ತಾರಲ್ಲ ಅದನ್ನ ಇಲ್ಲಿ ತಗೊಂಬರ್ತಾರೆ ಕಾವ್ಯ ಅವರು ಇದನ್ನ. ಸೊ ಒಟ್ನಲ್ಲಿ ಮೇ ಬಿ ಇದೊಂದು ಕ್ಲಾಸ್ ಆಗ್ಬೋದೇನೋ ಕಾವ್ಯಗೆ ಅಂತ ಅನಿಸ್ತದೆ. ಐ ಥಿಂಕ್ ಇಲ್ಲಿ ಕಾವ್ಯ ಅವರು ಮೇ ಬಿ ಡಿಬೇಟ್ ಮಾಡೋದಕ್ಕೆ ಒಂದು ಬೇರೆ ರೀಸನ್ಸ್ ನ ಕೊಡ್ಬೋದಾಗಿತ್ತೇನೋ. ಐ ಡೋಂಟ್ ನೋ ಯಾಕೆ ಇದನ್ನ ಕೊಟ್ಟಿಲ್ಲ. ಇಲ್ಲಾಂದ್ರೆ ಸಡನ್ ಆಗಿ ರಕ್ಷಿತಾ ಅವರಿಂದ ಬಂದಿದ್ನ ಇವರು ತಡ್ಕೊಳಕ್ ಆಗ್ಲಿಲ್ವಾ ನನಗೆ ಗೊತ್ತಾಗ್ತಿಲ್ಲ. ಬಟ್ ರಕ್ಷಿತಾ ಅವ್ರು ಮಾತ್ರ ಸಖತ್ ಸ್ಟ್ರಾಟಜಿ ಹಿಂಗೆ ಅಂತ ಇವರು ಮಾಡ್ತಾ ಇದ್ರೆ ಅವರು ಕೂಡ ಆಸ್ ಇಟ್ ಇಸ್ ಇಬ್ರು ಲೈಕ್ ಡಿಬೇಟಬಲ್ ಇಬ್ರು ಉರಿಸ್ತಾ ಇದಾರೆ. ಸೊ ಕ್ರೇಜಿ ಆಗಿದೆ ಒಟ್ನಲ್ಲಿ. ಐ ಥಿಂಕ್ ಪಾಪ ನಮ್ ಗಿಲ್ಲಿ ಅವರು ಇದ್ರಲ್ಲಿ ಆ ಕಡೆ ನೋಡ್ತಾರೆ ಈ ಕಡೆ ನೋಡ್ತಾರೆ. ಒಂದ್ ಕಡೆ ಕಾವು, ಇನ್ನೊಂದ್ ಕಡೆ ನಮ್ ಕುಡಿ ಏನ್ ಗುರು ಪಾಪ. ಆಮೇಲೆ ಇನ್ನೊಂದ್ ಕಡೆ ಬ್ಯಾಕ್ ಸ್ಟೈಮಿಂಗು ಸ್ವಂತ ನಮ್ಮ ರಘು ಕುಚಿಕೋ ಅವ್ರದಿಂದ. ಗುರು ಗಿಲ್ಲಿ ಕತೆ ಏನ್ ಆಗ್ಬೇಡ ಗುರು ಪಾಪ, ಯೋಚನೆ ಮಾಡ್ತಾ ಇರ್ತೀನಿ ಯಾರಿಗೆ ಸಪೋರ್ಟ್ ಕಾಯ್ತಾ ಇದೀನಿ ನಾನು ಯಾರಿಗೆ ಸಪೋರ್ಟ್ ಮಾಡ್ತಾ ಗಿಲ್ಲಿ ಅಂತ ನಾನು ನೋಡ್ಬೇಕಾಗಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಗಿಲ್ಲಿ ಮತ್ತೆ ಕಾವ್ಯ ಅವರು ರಘು ಅಲ್ಲ ಕಾವ್ಯ ಅವರು ಒಂದ್ ಸ್ವಲ್ಪ ಜಗಳ ಆಗಿದೆ ನೈಟು. ಕಾವ್ಯ ಅವರು ಡಿಸೈಡ್ ಮಾಡ್ಬಿಟ್ಟಿದ್ರೆ ನಾನು ಆಚೆ ಬರ್ಬೇಕು ಅಂತ. ಇನ್ನೊಂದ್ ಕಡೆ ನೋಡ್ತಾ ಇದ್ದೀರಾ ಅಂತಂದ್ರೆ ರಘು ವರ್ಸಸ್ ಗಿಲ್ಲಿ ಕೂಡ ಜಗಳ ಆಗಿದೆ. ಬೆಳಿಗ್ಗೆ ಅಂತೂ ಭಯಂಕರವಾಗಿ ಒಂದು ಏನೊಂದು ಆರ್ಡರ್ ಪ್ರಕಾರ ಮಾಡಿರ್ತಾರೆ ಗೊತ್ತಾ ಪ್ರೋಮೋದಲ್ಲಿ, ಅದನ್ನು ನಿಲ್ಸಿಲ್ಲ. ಆಮೇಲೆ ರಘು ಅವ್ರಿಗೆ ನೀನು ಮನೆ ಕೆಲಸ ಮಾಡೋದ್ರ ಬಗ್ಗೆ ಎಲ್ಲ ಒಂದಷ್ಟು ಮಾತುಕತೆ ನಡೀತಾ ಇರುತ್ತೆ. ಸೊ ಒಟ್ನಲ್ಲಿ ಈಗ ಹೇಳ್ಬೇಕು ಅಂತಂದ್ರೆ ತುಂಬಾ ತಪ್ಪುಗಳು ನಡೆದಿದೆ. ಎಪಿಸೋಡ್ ನೋಡಿದ್ಮೇಲೆ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಬಟ್ ಇದಂತೂ ಮಜವಾಗಿದೆ ಗುರು. ಮಾತಾಡ್ಬೇಕಾದ್ರೆ ರಕ್ಷಿತ್ ಅವ್ರು ಹೋಗ್ಬಿಡ್ತಾರೆ ಇಲ್ಲಿ ಕಾವ್ಯ ಬಾಯಿ ಯಾಕೆ ಮೀಟರ್ ಇಲ್ವಾ ಮಾತಾಡ್ಬಾ ನೀನು ಅಂತ ಹೇಳ್ತಾರೆ. ಇಲ್ಲಿ ಮೀಟರ್ ಮತ್ತೆ ಚೀಪು ಎರಡು ಪದ ಸ್ವಲ್ಪ ಯಾಕೋ ಒಂಥರ ಲೈಕ್ ಕಾವ್ಯ ಅವ್ರಿಗೆ ಸೂಟಬಲ್ ಅಲ್ಲ ಅಂತ ನನ್ಗನ್ಸುತ್ತೆ. ನಾನು ಯಾವಾಗ್ಲೂ ಯೋಚನೆ ಮಾಡ್ತಾ ಇದ್ದೆ ಕಾವ್ಯ ಅವ್ರು ಸ್ವಲ್ಪ ಮೆಚುರಿಟಿಯಿಂದ ಮಾತಾಡ್ತಾರೆ, ಮೆಚುರಿಟಿಯಿಂದ ಥಿಂಕ್ ಮಾಡ್ತಾರೆ ಅಂತ. ಬಟ್ ಸಡನ್ ಆಗಿ ಯಾಕೆ ರಕ್ಷಿತಾ ಅಂತ ಬಂದಾಗ ಯಾಕೆ ಎಲ್ಲರೂ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ತಾ ಇದ್ದಾರೆ ಅರ್ಥ ಆಗ್ತದೆ. ಸಿ ರಕ್ಷಿತಾ ಅವ್ರು ಗೇಮ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಟ್ರಿಗರ್ ಮಾಡ್ತಾರಪ್ಪ ಅವ್ರಿಗೆ ಸುಮ್ನೆನಲ್ಲ ಟ್ರಿಗರ್ ಮಾಡಿ ಲೈಕ್ ತುಂಬಾ ರೈಸ್ ಮಾಡ್ತಾರೆ. ಅವಾಗ ಲೈಕ್ ಮೇ ಬಿ ಹೊರಗಡೆ ಬರುತ್ತೆ ಅಂತ ಅನ್ಸುತ್ತೆ. ಪಾಪ ರಕ್ಷಿತಾ ಅವ್ರು ನನಗೆ ಟಗರು ಪುಟ್ಟಿ ನೋಡಿದ್ರೆ ನನಗೆ ಏನ್ ಅನ್ಸುತ್ತೆ ಗೊತ್ತಾ, ಗೇಮ್ ಮಾಡ್ತಾ ಇದ್ದಾರೆ. ಅವ್ರೆಲ್ಲೂ ಕೂಡ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತಾ ಇಲ್ಲ. ಅಂಡ್ ಎಲ್ಲೂ ಕೂಡ ಅವ್ರು ಬಂದ್ಬಿಟ್ಟು ನಿನಗೆ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಲ್ಲ. ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನ ಮಕ್ಕು ಕೊಡ್ದಂಗೆ ಹೇಳ್ತಾ ಇದ್ರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಬಿಗ್ ಬಾಸ್. ಕಾವ್ಯ ಅವ್ರು ಏನ್ ಮಾಡ್ಬೇಕು ಆಯ್ತು ಅಂತಂದ್ರೆ ಮಕ್ಕು ಕೊಡ್ದಂಗೆ ನೀನು ಏನು ಗೇಮ್ ಮಾಡ್ತಾ ಇಲ್ಲ, ನೀನು ಬರೀ ಜಸ್ಟ್ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇದೆಯಾ ಅಂತ ಅಂದಿದ್ರೆ ಆಗೋಗ್ತಿತ್ತು. ರೀಸನ್ಸ್ ಕೊಡ್ಬೇಕು ನಾನು ಹೇಳ್ತೀನಿ ಪದೇ ಎಡಬಾರ್ದು. ರೀಸನ್ಸ್ ನ ನಾಮಿನೇಷನ್ಸ್ಗೆ ಕರೆಕ್ಟ್ ಆಗಿ ಕೊಡ್ಬೇಕು. ಯಾಕಂದ್ರೆ ಅವ್ರಿಗೆ ಅನ್ನಿಸ್ತಲ್ವಾ ಬ್ಯಾಕ್ ಸ್ಟೆಪಿಂಗ್ ಮಾಡ್ಬೇಕಾದ್ರೆ ನೀನ್ ನನಗೆ ಏನೋ ಒಂದ್ ಸ್ವಲ್ಪ ಸ್ಟ್ರಾಂಗ್ ಅಂತ ಅನಿಸ್ತಲ್ಲ, ನೀನ್ ವೀಕ್ ಇದೆಯಾ ಅದಕ್ಕೆ ನಾನು ನಿನ್ಗೆ
ನಾಮಿನೇಷನ್ ಆಚೆ ಕಳಿಸ್ತಾ ಇದೀನಿ ಅಂತ ಅಂದ್ಬಿಟ್ಟು ನಾಮಿನೇಟ್ ಬೆನ್ನಿಗೆ ಚೂರಿ ಹಾಕ್ತಾರೆ. ಅಂದ್ರೆ ಅವರು ವಿನಿಂಗ್ ಟ್ಯಾಗ್ ಬೇಕು, ವಿನ್ ಆಗೋದಕ್ಕೆ ಅವ್ರ ಹೆಸರು ಇರ್ಬೇಕಂತೆ. ಆದ್ರೆ ಅವರ ಶ್ರಮ ಅಷ್ಟಿರಲ್ಲ ಅಂತ ಹೇಳ್ತಾ ಇದಾರೆ. ಶ್ರಮ ಯಾವಾಗ ಗೊತ್ತಾ, ಟಾಸ್ಕ್ ಅಲ್ಲಿ ಗೆದ್ದ ಮೇಲೆ ನಿಮಗೆ ಒಂದು ಗೊತ್ತಾಗುತ್ತೆ ಅವಾಗ, ಓಕೆ ಇವರು ಟಾಸ್ಕ್ ಅಲ್ಲಿ ಗೆದ್ದಿದ್ದಾರೆ. ಬಟ್ ಕಾವ್ಯ ಅವರು ನನ್ನ ಪ್ರಕಾರ ಈಗ ಆಡ್ ಬಂದಂತ ಟಾಸ್ಕ್ ಗಳಲ್ಲಿ ಏನ್ ಅಂತದೇನ್ ಗೆದ್ದಿಲ್ಲ. ಬಟ್ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಇದಾರೆ, ಮನೇಲಿ ಮಾತುಕತೆಯಲ್ಲಿ ಕಾಣಿಸ್ಕೊಳ್ತಾ ಇದಾರೆ, ಒಳ್ಳೆ ವ್ಯಕ್ತಿತ್ವ ಇದೆ, ತುಂಬಾ ಮೆಚುರಿಟಿ ಪರ್ಸನ್. ಅದನ್ನು ಹೇಳ್ತಾ ಇದೀನಿ. 3 ಪಾಸಿಟಿವ್, ತುಂಬಾ ಪಾಸಿಟಿವ್ ಕಾವ್ಯ ಅವ್ರ ಹತ್ರ ಇದೆ. ಬಟ್ ನೆಗೆಟಿವ್ ಏನಪ್ಪಾ ಅಂತಂದ್ರೆ ಟಾಸ್ಕ್ ಅಲ್ಲಿ ಗೆಲ್ಬೇಕಾಗಿತ್ತು, ಅದನ್ನು ಸ್ವಲ್ಪ ನೆಗೆಟಿವ್ ಆಗಿ ಕಾಣಿಸ್ಕೊಡುತ್ತೆ ಅಂತ ಅನ್ಸುತ್ತೆ. ಬಟ್ ರಕ್ಷಿತಾ ಅವರು ಆಲ್ಮೋಸ್ಟ್ ಎಲ್ಲಾ ಬಾಕ್ಸ್ ಟಿಕ್ ಮಾಡ್ತಾ ಇದಾರೆ. ಐ ಥಿಂಕ್ ಇವಾಗ ಒಳ್ಳೆ ಮಜಾ ಇದೆ. ಐ ಥಿಂಕ್ ನನ್ಗೆ ಗೊತ್ತಿರೋ ಪ್ರಕಾರ ಕಾವ್ಯ ಅವ್ರು ಇವಾಗ ಏನಾದ್ರು ಗೇಮ್ ಅಪ್ ಮಾಡ್ಬೋದಾ, ಏನ್ ಸ್ಟ್ರಾಟಜಿಗಳು ಯೂಸ್ ಮಾಡ್ತಾರೆ, ಗಿಲ್ಲಿಯಿಂದ ಆಚೆ ಬರಕ್ ಟ್ರೈ ಮಾಡ್ತಾ ಇದಾರೆ. ಈಗ ಸ್ವಲ್ಪ ಕುತೂಹಲ ಇದೆ ಗೈಸ್. ದಯವಿಟ್ಟು ನಾನು ಹೇಳ್ತಾ ಇರೋದು ಏನ್ ಗೊತ್ತಾ, ಇವತ್ತಿನ ಎಪಿಸೋಡ್ ಮಾತ್ರ ಮಜವಾಗಿರುತ್ತೆ. ಈ ಒಂದು ಪ್ರೋಮೋದ ಇನ್ನೊಂದು ಅಬ್ಸರ್ವ್ ಮಾಡಂಗಿದ್ರೆ ಇಲ್ಲಿ ರಾಶಿಕ್ ಅವ್ರಿಗೆ ಮತ್ತೆ ಧ್ರುವಂತ್ ಅವ್ರಿಗೆ ಜಾಸ್ತಿ ಚೂರಿ ಚುಚ್ಚಿದ್ದಾರೆ. ಅಂದ್ರೆ ಹೈಯೆಸ್ಟ್ ಚೂರಿ ಅವ್ರಿಗೆ ಕಾಣಿಸ್ತಾ ಇರೋದು. ಮೇ ಬಿ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇವರಿಬ್ಬರೇ ಅದೇ ಫಸ್ಟ್ ಇರ್ತಾರೆ ಅಂತ ಅನ್ಕೊಂತೀನಿ. ಅಂಡ್ ಇನ್ನೊಂದು ಅಬ್ಸರ್ವ್ ಮಾಡೋಕೆಂದ್ರೆ ಈ ಪ್ರೋಮೋದಲ್ಲಿ ಚೈತ್ರ ಕುಂದಾಪುರ್ ಅವರು ಮತ್ತೆ ಈ ಕಡೆ ರಜತ್ ಅವ್ರಿಗೆ ಲೈಕ್ ಮೇ ಬಿ ನಾಮಿನೇಷನ್ ಪ್ರಕ್ರಿಯೆ ಅವ್ರಿಗೆ ಇಲ್ಲ ಅಂತ ಅನ್ಕೊಂತೀನಿ. ಆದ್ರೆ ಈ ವಾರ ಅವ್ರು ಬಿಟ್ಟು ಮಾಡ್ಬೇಕು, ಅವ್ರಿಗೇನು ಲೈಕ್ ಅವ್ರಿಗೇನು ಹಾಕಿಲ್ಲ. ಸೊ ದಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ವಾ, ಏನೋ ಟ್ವಿಸ್ಟ್ ಇದೆ ಅಂತಂದ್ರೆ ಮೇ ಬಿ ಇದೇ ಟ್ವಿಸ್ಟ್ ಇರ್ಬೇಕು. ಸೌದಿ ಸರ್ ಹೇಳಿರ್ತಲ್ಲ ಟ್ವಿಸ್ಟ್ ಇದೆ ಅಂತ. ಮೇ ಬಿ ಈ ವಾರ ಅವ್ರಿಗೆ ಎಲಿಮಿನೇಷನ್ ಅಂದ್ರೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಲೈಕ್ ಇದನ್ನ ಭಾಗವಹಿಸೋಕೆ ಇದಿಲ್ಲ ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರ ಅವ್ರಿಬ್ರಿಗೂ ಏನು ಕೊಟ್ಟಿಲ್ಲ. ಅಂದ್ರೆ ಟಾಟಾ ಹಾಕೊಳ್ತಾರೆ ಕೊಡ್ಬೇಕಾಗಿತ್ತು. ವಾಟ್ ಎವರ್ ಇಟ್ ಇಸ್, ಅವರು ಈಗ ಫಸ್ಟ್ ವೀಕ್ ಇಂದಾನೆ ನಾಮಿನೇಷನ್ ಇದೆ. ಬಿಗ್ ಬಾಸ್ ಮನೆ ಹೊಸಪುರ್ ಯಾರೇ ಒಳಗಡೆ ಹೋದ್ರು ಫಸ್ಟ್ ವೀಕ್ ಇಂದ ನಾಮಿನೇಷನ್ ಇರುತ್ತಲ್ವಾ. ಈಗ ಫಸ್ಟ್ ವೀಕ್ ಅಲ್ಲಿ ಕರಿಬಸಪ್ಪ ಮತ್ತೆ ಇವ್ರು ಬಂದ್ರಲ್ಲ ಪಾಚೆ ಕಡೆಗೆ. ಸೊ ಐ ಥಿಂಕ್ ಎಲ್ಲರಿಗೂ ಇರ್ಬೇಕು ಗೈಸ್. ಇಟ್ಸ್ ಫೇರ್ ಆಗ್ಬಿಡುತ್ತಲ್ವಾ. ಇವಾಗ ಕೊಟ್ಟಿದ್ರೆ ಬೆಟರ್ ಆಗಿರ್ತೈತೆ. ಯಾಕಂದ್ರೆ ಇವ್ರುಗಳು ಮಾಡಿದಂತ ಗೆಸ್ಟ್ ಗಳು ಕೊಟ್ಟಿದಂತ ರೀಸನ್ ಗಳಲ್ಲಿ ಅಂದ್ರೆ ಆಟ ಆಡ್ಸಿದ್ರು, ಅದನ್ನ ಇಟ್ಕೊಂಡು ನಾಮಿನೇಟ್ ಮಾಡ್ತಿದ್ರಪ್ಪ. ಸೊ ಇಲ್ಲಿ ಬಿಗ್ ಬಾಸ್ ಅವರು ಕೂಡ ಲೈಕ್ ಯಾಕೋ ಫೇವರಿಸಂ ಮಾಡಿದ್ರು ಅಂತ ಅನ್ಕೋತೀನಿ. ಏನ್ ಅನ್ಸುತ್ತೆ ಗೈಸ್, ಫೇವರಿಸಂ ಮಾಡ್ತಾರ ಬಿಗ್ ಬಾಸ್ ಅವರು? ನೀವು ಕಮೆಂಟ್ ಮಾಡಿ ತಿಳಿಸಿ. ಒಟ್ನಲ್ಲಿ ಈ ಒಂದು ಪ್ರೋಮೋ ನೋಡಿದ್ರಾ ಬೆಂಕಿ, ನೀವ್ ಹೇಳಿ ಯಾರು ತಪ್ಪು ಯಾರ್ದು ಸರಿ? ಕಾವ್ಯ ಅವ್ರದ್ದು ತಪ್ಪಿದ್ರಾ, ಇಲ್ಲಾಂದ್ರೆ ಗಿಲ್ಲಿ ಅವ್ರು ರಕ್ಷಿತಾ ಅವ್ರದ್ದು ತಪ್ಪಿದ್ಯಾ? ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ನೀವು ಯಾರಿಗೆ ಸಪೋರ್ಟ್ ಮಾಡ್ತಿದ್ರಾ ನೀವು ಓಕೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಗೈಸ್ ದಯವಿಟ್ಟು ಲೈವ್ ನ ಆಕ್ಚುಲಿ ಜಾಯ್ನ್ ಆಗಿ 5:45 ಕೂಡ ಡಿಸ್ಕಷನ್ ಮಾಡೋಣ. ಅಂಡ್ ಮೆಂಬರ್ಶಿಪ್ ಲೈವ್ ನ 4 o'clock ಬರ್ತಾ ಇದೀವಿ, ಓಕೆನಾ? ಸೊ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಮೆಂಬರ್ಶಿಪ್ ತಗೊಂಡಿಲ್ಲ ಮೆಂಬರ್ಶಿಪ್ ನ ತಗೊಂಡು ಲೈವ್ ಜಾಯ್ನ್ ಆಗಿ. ಹಂಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.